ಇದು ಎಳ್ಳುಂಡೆ ಅಥವಾ ಚಿಗ್ಲಿ. ಇದನ್ನು ಮಾಡಲಿಕ್ಕೆ ಬೆಲ್ಲದ ಪಾಕ ಏನು ತೆಗೆಯೋದು ಬೇಡ, ಬೇಗ ಆಗುತ್ತೆ. ನಾನಿಲ್ಲಿ 1/4 kgಯಷ್ಟು ಎಳ್ಳು ತೊಗೊಂಡಿದ್ದೀನಿ. ಇದು ಕಪ್ಪೆಳ್ಳನ್ನು ನೆನೆಸಿ ಮೇಲ್ಗಡೆ ಸಿಪ್ಪೆನ ಸ್ವಲ್ಪ ಉಜ್ಜಿ ಒಣಗಿಸಿರೋದು. ಇದಿಲ್ಲ ಅಂದರೆ ಪೂರ್ತಿ ಕಪ್ಪೆಳ್ಳೆ ಸಿಕ್ಕತ್ತಲ್ಲ, ಅದನ್ನೇ ಉಪಯೋಗಿಸ್ಬೋದು, ಅದು ಚೆನ್ನಾಗಿ ಬರುತ್ತೆ. ಈ ಎಳ್ಳನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಸಣ್ಣೂರಿನಲ್ಲಿ ಚಟಪಟ ಅಂತ ಅನ್ನುತ್ತೆ ಅಲ್ಲಿವರೆಗೂ ಉರಿಬೇಕು. ಒಳ್ಳೆ ಪರಿಮಳ ಬರುತ್ತೆ. ಆವಾಗ ಸ್ಟವ್ ಆಫ್ ಮಾಡಿ ತಣ್ಣಗಾಗ್ಬಿಟ್ಟು ತಣ್ಣಗಾದ ಎಳ್ಳನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. 1/4 kg ಎಳ್ಳಿಗೆ 1 ಗಿಟಕ್ನಷ್ಟು ಕೊಬ್ಬರಿ ಹಾಕ್ತಿದ್ದೀನಿ, ಒಣ ಕೊಬ್ಬರಿ. ಮತ್ತು ಒಂದು 150 ಗ್ರಾಮ್ನಷ್ಟು ಬೆಲ್ಲನ ಸ್ವಲ್ಪ ಜಜ್ಜಿ ಹಾಕಿ ಮಿಕ್ಸಿನಲ್ಲಿ ತರಿಯಾಗಿ ಬೀಸ್ಕೊಂಡು ಒಂದು ಬೌಲ್ಗೆ ಹಾಕ್ತಿದ್ದೀನಿ. ಇದನ್ನು ಈಗ ನಮಗೆ ಬೇಕಾದ ಸೈಜ್ಗೆ ಉಂಡೆ ಕಟ್ಕೋಬೋದು. ಬೆಲ್ಲದಲ್ಲಿರೋ ಅಂಟಂಶ, ಕೊಬ್ಬರಿ ಮತ್ತು ಎಳ್ಳಲ್ಲಿರೋ ಆಯಿಲಿಂದ ಇದನ್ನು ಉಂಡೆ ಕಟ್ಬೋದು. ಇದಕ್ಕೆ ತುಪ್ಪ ಏನೂ ಹಾಕೋದು ಬೇಡ. ಕೆಲವು ಕಡೆ ಇದನ್ನು ಮೆಚೂರ್ಡ್ ಆದ ಹೆಣ್ಮಕ್ಳಿಗೆ ಕೊಡ್ತಾರೆ, ರಿಚ್ಚಾಗಿ ಐರನ್ನು ಕ್ಯಾಲ್ಶಿಯಮು ಇರುತ್ತೆ ಅಂತ ಹೇಳಿ. ನಮ್ಮಲ್ಲಿ ಗೌರಿ ಹಬ್ಬಕ್ಕೆ ಕಂಪಲ್ಸರಿ ಇದನ್ನು ನೈವೇದ್ಯಕ್ಕೆ ಅಂತೇಳಿ ಉಂಡೆ ಮಾಡ್ತಾರೆ. ಇದ್ರ ಡೀಟೇಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಿಕ್ಕತ್ತೆ. ತುಂಬ ಹೆಲ್ತಿಯಾದ ಸುಲಭವಾಗಿ ಮಾಡೋ ಎಳ್ಳುಂಡೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ನಮಸ್ತೆ.